ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಲಾಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋಂತಹ ವಿಷಯ ಏನಂದರೆ, ನಾವೀಗ ಭಗವದ್ಗೀತೆ ಬಗ್ಗೆ ಒಂದು ಉಪದೇಶವನ್ನು ನಿಮಗೆ ನೀಡ್ತಾ ಇದ್ದೇವೆ. ಸೊ ಭಗವದ್ಗೀತೆ ಎಂದರೇನು ಅಂತ, ಇದು ಶಾಸ್ತ್ರೀಯ ಸಂಗೀತದ ಒಂದು ಭಗವದ್ಗೀತೆ ಅಂತ ಹೇಳಿದರೆ 18 ಅಧ್ಯಾಯಗಳ ಒಂದು ಸಂಸಾರ ಅಂದರೆ ಅದರಲ್ಲಿ ಭಕ್ತಿಗೀತೆ, ಕರ್ಮಯೋಗ, ಭಕ್ತಿಯೋಗ, ಕರ್ಮಯೋಗ ಹಾಗೆ ಜ್ಞಾನಯೋಗ ಬಗ್ಗೆ ತಿಳಿಸಿದ್ದಾರೆ. ಸೊ ಈಗ ನಾವು ಇದರಲ್ಲಿ ಭಕ್ತಿಯೋಗದ ಬಗ್ಗೆ ಹೋದರೆ ಅದರಲ್ಲಿ ಹೇಗೆ ಭಕ್ತಿ ಮಾಡಬೇಕು, ಭಗವಂತನಲ್ಲಿ ಹೇಗೆ ಭಕ್ತಿಯನ್ನು ಇಡಬೇಕು ಎಂಬುದನ್ನು ಹೇಳಿಕೊಡ್ತಾರೆ. ಜ್ಞಾನಯೋಗಕ್ಕೆ ಹೋದರೆ ಅಲ್ಲಿ ನಿಮಗೆ ಎಷ್ಟು ಜ್ಞಾನಗಳ ಬಗ್ಗೆ ಜ್ಞಾನ ಕೊಟ್ಟಿರ್ತಾರೆ ಕೃಷ್ಣ. ಒಂದು ಭಗವದ್ಗೀತೆಯಲ್ಲಿ ಜ್ಞಾನಯೋಗದಲ್ಲಿ ಅಷ್ಟು ಅಧ್ಯಾಯಗಳಲ್ಲಿ ಜ್ಞಾನ ಬಗ್ಗೆ ತಿಳಿಸಿರ್ತಾರೆ. ಆಮೇಲೆ ಕರ್ಮ ಅಂದರೆ ಕ್ರಿಯೆ, ನಾವೇನು ಕೆಲಸ ಮಾಡ್ತೀವಲ್ಲ ಅದು ಕ್ರಿಯೆ, ಕರ್ಮ ಅಂತ ಹೇಳ್ತಾರೆ. ಕರ್ಮ ಪಾಪ ಆಗಲಿ ಪುಣ್ಯ ಆಗಲಿ ಎಲ್ಲ ಅದು ಒಂದು ಬರುತ್ತೆ. ಕರ್ಮ ಸನ್ಯಾಸ ಯೋಗ ಲಾಸ್ಟಿಗೆಲ್ಲ ಅದು ಅಧ್ಯಾಯದಲ್ಲೆಲ್ಲ ನಿಮಗೆ ತಿಳ್ಕೊಟ್ರೆ ಶ್ಲೋಕ ಓದಿದ್ರೆ ಗೊತ್ತಾಗುತ್ತೆ. ನಿಮಗೆ ಶ್ಲೋಕ ಓದಿದರೆ ಗೊತ್ತಾಗುತ್ತೆ. ಸೊ ಈಗ ಇದರಲ್ಲಿ ನಮಗೆ ಒಂದೇ ಒಂದು ಪಾಯಿಂಟ್ ಏನಂದರೆ, ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಇದು ಸಾಮಾನ್ಯ ಮೆಂಬರ್ಸಿಗೆ ಗೊತ್ತಿಲ್ಲ, ಈ ಸಾಮಾನ್ಯ ಜನರಿಗೆ ಕೂಡ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಸೇರಿಕೊಂಡು ಟೋಟಲ್ ಆಗಿ ಎಷ್ಟು ಶ್ಲೋಕಗಳಿವೆ, ಶ್ಲೋಕ ಟೋಟಲ್ ಎಷ್ಟು ಶ್ಲೋಕ ಇರಬೇಕು? ತುಂಬ ಜನ 1,00,000 ಹೇಳ್ತಾರೆ. ತಪ್ಪ ಆನ್ಸರ್. ಯಾಕಂದರೆ ಆನ್ಸರ್ ಇಸ್ ದ 700 ಶ್ಲೋಕ. 700 ಶ್ಲೋಕಗಳು ಭಗವದ್ಗೀತೆಯಲ್ಲಿದೆ. ಸೊ ಈ ಭಗವದ್ಗೀತೆಯನ್ನು ರಚನೆ ಮಾಡಿದ್ದಲ್ಲ, ಉಪದೇಶ ಮಾಡಿದ್ದು. ಭಗವದ್ಗೀತೆ ರಚನೆ ಮಾಡಿದ್ದಲ್ಲ, ಉಪದೇಶ. ಯಾರಿಗೆ? ಕೃಷ್ಣನು ಅರ್ಜುನನಿಗೆ ಮಾಡಿದ ಉಪದೇಶ. ಮಹಾಭಾರತ ಯುದ್ಧದ ಟೈಮಲ್ಲಿ ಮಾಡಿರೋ ಉಪದೇಶ ಇದು. 18 ದಿನಗಳ ಕಾಲದಲ್ಲಿ ಭಗವಂತನು ಉಪದೇಶ ಮಾಡಿದ್ದಾನೆ ಅರ್ಜುನನಿಗೆ. ಈಗ ಈ ಭಗವದ್ಗೀತೆ ಎಂದರೇನು ತಿಳ್ಕೊಳ್ಳೋಣ. ಸೊ ಭಗವದ್ಗೀತೆ, ಭಗವತಿ ಇತಿ ಗೀತಃ ಭಗವದ್ಗೀತಃ, ಭಗವದ್ಗೀತಂ ಭಗವತಿ ಇತಿ ಗೀತಂ ಭಗವದ್ಗೀತಂ, ಭಗವತೇನ ಗೀತಃ ಭಗವದ್ಗೀತಃ. ಎಷ್ಟೋ ಸಂಸ್ಕೃತದಲ್ಲಿ ವರ್ಡಿಸಿದೆ. ಭಗವತೇನ ಗೀತಃ ಭಗವದ್ಗೀತಃ, ಭಗವತಂ ಗೀತಂ ಅದು ತಪ್ಪಾಗುತ್ತೆ. ತುಂಬ ಜನ ಥರ ಮಾಡ್ತಾರೆ. ಭಗವತಂ ಬರಲ್ಲ, ದ್ವಿತೀಯ ವಿಭಕ್ತಿ ಸೇರ್ಸಕ್ಕಾಗಲ್ಲ ನಿಮ್ಮಲ್ಲಿ. ಭಗವತೇನ ಗೀತಃ ಭಗವದ್ಗೀತಃ ಈ ಥರ ಬರುತ್ತೆ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ. ಸೊ ಈಗ ನಿಮಗೆ ಈ ಭಗವತಿ ಇತಿ ಗೀತಃ ಭಗವದ್ಗೀತಃ, ಸಂಸ್ಕೃತ ಹಾಗೆ ಹೇಳೋದು, ಭಗವದ್ಗೀತೆ ಅಂತ ಹೇಳಲ್ಲ. ಭಗವದ್ಗೀತಾ ಅಂತ ಹೇಳ್ತಾರೆ. ಗೀತಾ ಅಲ್ಲಿ ಸ್ತ್ರೀಲಿಂಗ ಬರುತ್ತೆ. ತುಂಬ ಜನ ತಹ ಅಂತ ಹೇಳ್ತಾರೆ, ಭಗವದ್ಗೀತಾ ಅಂತ ಹೇಳ್ತಾರೆ. ತಪ್ಪು. ಭಗವದ್ಗೀತಾ ಸ್ತ್ರೀಲಿಂಗ ಬರುತ್ತೆ. ಅಲ್ಲಿ ಗೀತಾ ಶಬ್ದ ಸ್ತ್ರೀಲಿಂಗ, ಭಗವದ್ಗೀತಾ ಶಬ್ದ ಸ್ತ್ರೀಲಿಂಗ, ಗೀತಾ ಶಬ್ದ. ಭಗವದ್ ಬಿಟ್ರೆ ಗೀತಾ ಶಬ್ದ ಸ್ತ್ರೀಲಿಂಗ, ಅಲ್ಲಿ ಗೀತಾ ಅಂತ ಬರುತ್ತೆ. ಭಗವದ್ಗೀತಾಯ ಹೇಗೆ ಬರುತ್ತೆ? ಗೀತೆಯ ಗೀತಾಭ್ಯಾಂ ಗೀತಾಭಿ, ಗೀತಾಯ ಗೀತಾಭ್ಯಾಂ ಗೀತಾಭ್ಯ ಆ ಥರ ಬರುತ್ತೆ. ಇಲ್ಲಿ ಭಗವದ್ಗೀತಾ ಅಂದರೆ ಭಗವತಿ ಅಂದರೆ ಲಕ್ಷ್ಮೀ ದೇವರ ಒಂದು ಅನುಗ್ರಹವಂತಹ ಸಂದೇಶವನ್ನು ಇದು ತಿಳಿಸ್ತಾ ಇದ್ದಾರೆ. ಭಗವದ್ಗೀತಾ ಅಂದರೆ ಭಗವತ ಅಂದರೆ ಭಗವಂತನಿಂದ ಉಪದೇಶ ಕೊಟ್ಟ. ಲಕ್ಷ್ಮಿಯಾಗೆ ಭಗವಂತ ಇರ್ತಾರೆ, ಲಕ್ಷ್ಮಿಯ ಹೃದಯದಲ್ಲಿರ್ತಾರೆ ಭಗವಂತಂದು. ಸೊ ಭಗವಂತನ ಉಪದೇಶ ಕೊಟ್ಟಿದ್ದಾರೆ ಭಗವಂತ, ಅದಕ್ಕೆ ಭಗವದ್ಗೀತಾ ಅಂತ ಹೆಸರು ಬಂದಿದ್ದಾರೆ. ರಚನೆಗೆ ಭಗವದ್ಗೀತಾ ಅಂತ ಹೆಸರು. ಯಾಕಂದ್ರೆ ಭಗವಂತನು ಉಪದೇಶ ಕೊಟ್ಟಿದ್ದಲ್ಲ ಕೃಷ್ಣನು ಯಾರಿಗೆ? ಅರ್ಜುನನಿಗೆ. ಅದಕ್ಕೆ ಭಗವದ್ಗೀತಾ ಅಂತ ಹೆಸರು ಬಂದಿತ್ತು. ಮುಂದೆ ಈ ಭಗವದ್ಗೀತೆ ಕಲಿತರೆ ಏನು ಲಾಭ ಅಂತ ತಿಳ್ಕೊಳ್ಳೋಣ. ಓಕೆ, ಭಗವದ್ಗೀತೆ ಕಲಿತರೆ ನಿಮಗೆ ನಿಮ್ಮ ಯಾವ ಒಂದು ಸ್ಕೂಲ್ ಎಕ್ಸಾಮ್ಸ್, ಕಾಲೇಜ್ ಎಕ್ಸಾಮ್ಸ್ ಅಲ್ಲೆಲ್ಲ ಪಾಸ್ ಆಗೋ ಸಾಧ್ಯತೆಗಳೆಲ್ಲ ಇದೆ. ಎಫರ್ಟ್ ಹಾಕಬೇಕು. ಮತ್ತು ಯಾವ ನೀವು ಕಾರ್ಯ ಮಾಡ್ತಿರೋ, ಯಾವ್ದಾರು ಒಂದು ಎಫರ್ಟ್ ಹಾಕಿ ಮಾಡ್ತಿರಲ್ಲ, ಅದು ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ. ಸೊ ಸಕ್ಸಸ್ ಆಗಬೇಕಾದ್ರೆ ಈ ಥರ ನೀವು ಎಫರ್ಟ್ ಹಾಕ್ಲೇಬೇಕಾಗುತ್ತೆ, ಅದು ಕಂಪಲ್ಸರಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನು ಬರುತ್ತೆ ಈಗ? ಭಗವತಂ ಪ್ಲಸ್ ಭಾಗವತಂ ಎರಡು ಬರುತ್ತೆ ಈ ಟಾಪಿಕಲ್ಲಿ. ಓಕೆ, ಈ ಬ್ಲಾಕ್ ಟಾಪಿಕಲ್ಲಿ ನಿಮಗೆ ಭಗವತಂ ಹಾಗೆ ಭಾಗವತಂ, ಭಗವತಿ ಗೀತೆ, ಭಗವದ್ಗೀತಾ, ಭಾಗವತಂ. ಸೊ ಈಗ ಭಗವದ್ಗೀತೆ ತಿಳ್ಕೊಂಡಾಯ್ತು. ಭಾಗವತಂ ಅಂದರೆ ಏನು? ಭಾಗವತಂ ಸಪ್ತಾಹ ಅಂತ ಹೇಳ್ತಾರೆ. ಭಾಗವತ ಸಪ್ತಾಹ ಅಂತ ಉಡುಪಿ ಕೃಷ್ಣ ಮಠದ ನಡೆಯುತ್ತೆ. ಭಾಗವತ ಸಪ್ತಾಹ. ಭಾಗವತ ಅಂದರೆ ವೇದವ್ಯಾಸರು ರಚನೆ ಮಾಡಿರುವಂತಹ ಭಾಗವತ. ಅದರಲ್ಲಿ ಭಗವಂತನ ಬಗ್ಗೆ ಸುಮಾರು ವರ್ಣನೆ ಮಾಡ್ತಾರೆ.
7 ದಿನಗಳು ಭಾಗವತ್ ಸಪ್ತಾಹ ಅಂತಲೇ ಮಾಡ್ತಾರೆ. ಅದ್ರ ಬಗ್ಗೆ ಅಲ್ಲಿ ಗುರುಗಳೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ರಾಜಾಂಗಣದಲ್ಲಿ ಈಗಿನ ಗುರುಗಳು ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಪ್ರವಚನ ಮಾಡ್ತಾ ಇರ್ತಾರೆ. ಸೊ ಅದರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಜಾಸ್ತಿ ಆಸೆ ಇದ್ದರೆ ಸಂಜೆ ನಿಮಗೆ ಕ್ಲಾಸ್, ಬೆಳಗ್ಗೆ ಒಂದು ಕ್ಲಾಸ್ ಇರುತ್ತೆ 8 ಗಂಟೆಯಿಂದ 9 ಗಂಟೆ. ಶೋಭಮಯಿ ಅಂತ ಒಬ್ಬ ಕ್ಲಾಸ್ ಮಾಡ್ತಾರೆ, ಅವರು ಭಾಗವತಂ ಕ್ಲಾಸ್ ಮಾಡ್ತಾರೆ, ಶ್ಲೋಕಗಳೆಲ್ಲ. ಸೊ ಅದನ್ನು ನೀವು ತಿಳ್ಕೊಳ್ಳಿ, ಅದರ ಅರ್ಥಗಳನ್ನು ತಿಳ್ಕೊಬೇಕು ಅಂತಂದರೆ ಅಲ್ಲಿ ತಿಳ್ಕೊ. ಓಕೆ, ನಾನೀಗ ನಿಮಗೆ ಭಾಗವತನ ಅರ್ಥ ತಿಳಿಸ್ತೀನಿ. ಓಕೆ, ಭಾಗವತ ಅಂದರೆ ಭಾಗವತಂ ಭಗವಂತನ ಚರಣೆ, ಅಂದರೆ ಭಗವಂತನ ಉಪದೇಶ ಅಲ್ಲ, ಅಲ್ಲಿ ಭಗವಂತನ ಬಗ್ಗೆ ಹೇಳ್ತಾರಲ್ಲ, ಅದಕ್ಕೆ ಭಾಗವತಂ ಅಂತ ಹೇಳ್ತಾರೆ. ಇದು ಭಗವದ್ಗೀತೆ ಏನು ಭಗವಂತನ ಉಪದೇಶ ಮಾಡಿದ್ದು. ಇದರಲ್ಲಿ ಭಾಗವತಂ ಬಂದರೆ ನೆಕ್ಸ್ಟ್ ಭಾಗವತಂ ಬರಬೇಕಾದ್ರೆ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ ಆ ಭಾಗವತದಲ್ಲಿ. ಅದಕ್ಕೋಸ್ಕರ ಭಾಗವತಂ ಹೆಸರು. ಈ ಹೆಸರನ್ನ ಪಡ್ಕೊಳ್ಳಿಕ್ಕೋಸ್ಕರ ಭಗವಂತನು ಅಂತ ಹೇಳಿಲ್ಲ, ಭಗವಂತ ನಂಗೆ ಹೆಸರು ಕೊಡಿ ಅಂತ ಹೇಳಿಲ್ಲ. ಭಗವಂತನಿಗೆ ಮುನಿಗಳು ಹಾಗೆ ಒಂದು ಋಷಿಗಳೆಲ್ಲ ಸೇರಿಕೊಂಡು ಆ ಹೆಸರನ್ನು ಇಟ್ಟಿರುವಂಥದ್ದು ಆ ಗ್ರಂಥಕ್ಕೆ. ಭಗವಂತನ ಬಗ್ಗೆ ವರ್ಣನೆ ಮಾಡೋದಕ್ಕೆ ಭಾಗವತಂ. ಭಗವದ್ಗೀತಾ, ಕೃಷ್ಣನಾಗಿ ಭಗವಂತನು ಅವತರಿಸಿ ಅರ್ಜುನನಿಗೆ, ಅಂದರೆ ಇಂದ್ರನ ವಂಶದಲ್ಲಿರುವಂತಹ ಅರ್ಜುನನಿಗೆ ಉಪದೇಶ ಮಾಡಿದನೆ. ಅದಕ್ಕೋಸ್ಕರ ಅಲ್ಲಿ ಭಗವದ್ಗೀತೆ ಎಂಬುವಂತಹ ಪಾಯಿಂಟ್ ಬಂತು ಗ್ರಂಥಕ್ಕೆ ಹೆಸರು. ಭಗವದ್ಗೀತೆ ಬರೆದವ್ರು ಯಾರು ಗೊತ್ತಿದ್ಯಾ? ಯಾರಿಗಾರು ಗೊತ್ತಿದ್ಯಾ ಭಗವದ್ಗೀತೆ ಬರೆದವ್ರು ಯಾರು ಅಂತ? ಭಗವದ್ಗೀತೆ ಹಾಗೂ ಭಾಗವತಂ ಬರೆದವ್ರು ಯಾರು? ಹಾಗೆ 18 ಪುರಾಣಗಳು ಕೂಡ ಬರೆದವ್ರು ಯಾರು? ಅದಕ್ಕೆ ಒಂದೇ ಒಂದು ಆನ್ಸರ್, ನಮ್ಮ ವಿಘ್ನ ವಿನಾಶಕ ಮಹಾಗಣಪತಿ, ಶ್ರೀ ಮಹಾಗಣಪತಿ ನಮಃ, ಅವರೇ ಬರೆದಿದ್ದು. ಎಲ್ಲ ಭಾಗವತಂ ಭಗವದ್ಗೀತೆ ಎಲ್ಲ ಅವರೇ ಬರೆದಿದ್ದು. ಅದನ್ನು ರಚನೆ ಮಾಡಿದ್ದು ಮಾತ್ರ ವೇದವ್ಯಾಸರು. ಭಗವದ್ಗೀತೆ ಕೂಡ ನಿಮಗೆ ಉಪದೇಶ ಮಾಡಿದ್ದು ಕೃಷ್ಣ, ಅದೇ ರಚನೆ ಮಾಡಿ ಅರ್ಥಗಳಲ್ಲಿ ಸಮೇತ ಕೊಟ್ಟಂತಹ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ವೇದವ್ಯಾಸರು ಮಾಡಿದ್ದು. ಎಲ್ಲ ರಚನೆ ಮಾಡಿದ್ದನ್ನು ಅವರು ಶ್ರೀ ಗಣೇಶರಿಗೆ ಹೇಳ್ತಾ ಇದ್ರು, ಅವ್ರು ಬರಿತಾ ಹೋಗ್ತಿರು ದೇವರು. ಸೊ ಇಷ್ಟು ಕಥೆಗಳ ಇದೆ, ಒಂದು ಪಾಯಿಂಟ್ ಇದೆ. ಇನ್ನು ನೀವು ತಿಳ್ಕೊಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ನಮಗೊಂದು ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಚಾನಲ್. ಬಾಯ್ ಎಲ್ಲರಿಗೂ ಕೂಡ.